ಸ್ನೇಹಿತರೆ, ಇನ್ಫೋಯಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಿನಿಲೋಕದಲ್ಲಿ ಮಲಯಾಳಂ ಚಿತ್ರರಂಗ ತನ್ನ ವಿಶೇಷ ಕಥೆಗಳನ್ನೊಳಗೊಂಡ ಸಿನಿಮಾಗಳಿಂದ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ. ಆದರೆ ಇದೇ ಮಲಯಾಳಂ ಚಿತ್ರರಂಗದ ಬುಡವನ್ನ ನಡುಗಿಸಿದ್ದು 2017ರಲ್ಲಿ ನಡೆದ ಅದೊಂದು ಘಟನೆ. ಸ್ನೇಹಿತರೆ, ಅದು 2017ರ ಫೆಬ್ರವರಿ ತಿಂಗಳು. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮಲಯಾಳಂನ ಖ್ಯಾತ ನಟಿಯೊಬ್ಬಳನ್ನ ಅಪಹರಿಸಿ ಕಾರಿನಲ್ಲಿಯೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಹಲ್ಲೆ ನಡೆಸಲಾಗಿತ್ತು. ಈ ಕೃತ್ಯವನ್ನ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಗಿತ್ತು. ಈ ದೌರ್ಜನ್ಯದ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ. ಪೊಲೀಸರ ತನಿಖೆಯಿಂದ ಈ ಹೀನ ಕೃತ್ಯದ ಹಿಂದೆ ಮಾಲಿವುಡ್ನ ಒಬ್ಬ ಸ್ಟಾರ್ ನಟನ ಕೈವಾಡವಿರುವುದು ಬಯಲಾಗತ್ತೆ. ವೈಯಕ್ತಿಕ ದ್ವೇಷದ ಕಾರಣ ನಟಿಯ ಮೇಲೆ ದೌರ್ಜನ್ಯ ನಡೆಸಲು ಕಾರಣನಾಗಿದ್ದು ನಟ ದಿಲೀಪ್. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಸೇರುವ ದಿಲೀಪ್ ಕೆಲವೇ ತಿಂಗಳಲ್ಲಿ ಜಾಮೀನು ಪಡೆದುಕೊಂಡು ಹೊರಗೆ ಬರ್ತಾನೆ. ಅತ್ತ ದೌರ್ಜನ್ಯಕ್ಕೊಳಗಾಗಿದ್ದ ನಟಿ ಮಾನಸಿಕವಾಗಿ ನೊಂದು ಚಿತ್ರರಂಗದಿಂದ ಕೆಲವು ವರ್ಷಗಳ ಕಾಲ ದೂರ ಉಳಿಯುವಂತಾಯಿತು. ಇದೇ ಘಟನೆ ಇಡೀ ಮಲಯಾಳಂ ಚಿತ್ರರಂಗದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿತ್ತು. ಸಂತ್ರಸ್ತೆಯ ಪರವಾಗಿ ಅಲ್ಲಿನ ಹಲವು ನಟಿಯರು ಪ್ರತಿಭಟನೆಗಿಳಿದಿದ್ರು. ಈ ನಟಿಯರೆಲ್ಲ ಸೇರಿ ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಎಂಬ ಗುಂಪನ್ನ ರಚಿಸಿ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡುವಂತೆ ಪ್ರತಿಭಟನೆಗಳನ್ನ ನಡೆಸಲಾಯಿತು. ಸಾರ್ವಜನಿಕವಾಗಿ ಒತ್ತಡ ಹೆಚ್ಚಾದ ಕಾರಣ ಅವತ್ತಿನ ಕೇರಳ ಮುಖ್ಯಮಂತ್ರಿಯಾಗಿದ್ದ ಪಿಣರಾಯಿ ವಿಜಯನ್ 2017ರ ನವೆಂಬರ್ನಲ್ಲಿ ನಿವೃತ್ತ ನ್ಯಾಯಾಧೀಶೆಯಾಗಿದ್ದ ಜಸ್ಟಿಸ್ ಹೇಮಾ ನೇತೃತ್ವದಲ್ಲಿ ಒಟ್ಟು 3 ಜನ ಸದಸ್ಯರಿದ್ದ ಆಯೋಗವನ್ನ ರಚಿಸುವುದಕ್ಕೆ ಆದೇಶ ನೀಡಿದ್ರು. ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ವಿರುದ್ಧ ನಡೆಯುತ್ತಿದ್ದ ದೌರ್ಜನ್ಯ ಹಾಗೂ ಅಸಮಾನತೆಯ ಬಗ್ಗೆ ವಿವರವಾದ ತನಿಖೆ ನಡೆಸುವುದು ಹೇಮಾ ಆಯೋಗದ ಉದ್ದೇಶವಾಗಿತ್ತು. ಜಸ್ಟಿಸ್ ಹೇಮಾ ಆಯೋಗ ಮಲಯಾಳಂ ಚಿತ್ರರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಟಿಯರು, ನಿರ್ದೇಶಕರು, ತಂತ್ರಜ್ಞರು ಸೇರಿದಂತೆ ಒಟ್ಟು 280ಕ್ಕೂ ಅಧಿಕ ಜನರನ್ನ ವಿಚಾರಿಸಿ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಅನಾಚಾರಗಳ ಕುರಿತು ವಿವರವಾಗಿ ತನಿಖೆ ನಡೆಸಿ 2019ರ ಡಿಸೆಂಬರ್ನಲ್ಲಿ ಕೇರಳ ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಿತು. ಕೇವಲ 10ರಿಂದ 15 ಜನರ ಒಂದು ಗುಂಪು ಇಡೀ ಮಾಲಿವುಡ್ ಅನ್ನ ಒಂದು ಮಾಫಿಯಾ ರೀತಿಯಲ್ಲಿ ನಡೆಸುತ್ತಿದ್ದಾರೆ ಎಂದು ಜಸ್ಟಿಸ್ ಹೇಮಾ ಆಯೋಗದ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಚಿತ್ರದಲ್ಲಿ ನಟನೆಗೆ ಅಥವಾ ಕೆಲಸಕ್ಕೆ ಅವಕಾಶ ಸಿಗಬೇಕು ಅಂದ್ರೆ ಈ ಗುಂಪಿನ ಒಪ್ಪಿಗೆ ಬೇಕು. ನಟಿಯರು ಅವಕಾಶ ಬೇಕು ಅಂದ್ರೆ ಅವ್ರು ಹೇಳಿದಂತೆಲ್ಲ ಕೇಳಬೇಕು. ಕಾಂಪ್ರಮೈಸ್ ಮತ್ತು ಅಡ್ಜಸ್ಟ್ಮೆಂಟ್ ಎಂಬ 2 ಕೋಡ್ ವರ್ಡ್ಗಳ ಮೂಲಕ ಆ ವ್ಯಕ್ತಿಗಳು ಕಾರ್ಯನಿರ್ವಹಿಸುತ್ತಾರೆ. ವೈಯಕ್ತಿಕ ನಿಂದನೆಯಿಂದ ಹಿಡಿದು ಕಾಸ್ಟಿಂಗ್ ಕೌಚ್ನವರೆಗೆ ಅಲ್ಲಿ ಎಲ್ಲವೂ ನಡೆಯುತ್ತೆ. ಈ ವ್ಯವಸ್ಥೆಯ ವಿರುದ್ಧ ಮಾತನಾಡುವವರನ್ನ ಕೆಲಸದಿಂದ ತೆಗೆದುಹಾಕಲಾಗ್ತಿತ್ತು ಮತ್ತು ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಮೂಲಕ ಮುಂದೆಂದೂ ಅವರಿಗೆ ಚಿತ್ರರಂಗದಲ್ಲಿ ಅವಕಾಶ ಸಿಗದ ಹಾಗೆ ಷಡ್ಯಂತ್ರ ರೂಪಿಸಲಾಗ್ತಾ ಇತ್ತು. ಹೀಗಾಗಿ ಬಹುತೇಕ ಜನ ದೂರು ನೀಡ್ತಾ ಇರಲಿಲ್ಲ. ಮಾಲಿವುಡ್ನ ಸದ್ಯದ ಸ್ಥಿತಿ ಅಪಾಯಕಾರಿಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಯಿತು. 2019ರಲ್ಲೇ ಜಸ್ಟಿಸ್ ಹೇಮಾ ಆಯೋಗ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದರೂ ಕೂಡ ಕೇರಳ ಸರ್ಕಾರ ಅದನ್ನ 2024ರವರೆಗೆ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಲಿಲ್ಲ. ಮಾಹಿತಿ ಹಕ್ಕಿನ ಅಡಿಯಲ್ಲಿಯೂ ಕೂಡ ಆಯೋಗದ ವರದಿಯನ್ನ ನೀಡ್ತಿರ್ಲಿಲ್ಲ. ಜಸ್ಟಿಸ್ ಹೇಮಾ ಆಯೋಗದ ವರದಿ ಹೊರಬಂದರೆ ದೊಡ್ಡವರ ತಲೆದಂಡವಾಗತ್ತೆ ಎಂಬ ಭಯ ಸರ್ಕಾರಕ್ಕೆ ಇತ್ತೇನೋ. ಹೀಗಾಗಿ ಕೇರಳ ಸರ್ಕಾರ ಹಾಗೂ ಚಿತ್ರನಟಿಯರ ನಡುವೆ ಕೆಲವು ವರ್ಷಗಳ ಕಾಲ ಅಲ್ಲಿ ವಾಗ್ಯುದ್ಧ ನಡೆಯಿತು. 2024ರಲ್ಲಿ ಕೇರಳ ರಾಜ್ಯ ಮಾಹಿತಿ ಆಯೋಗ ವರದಿ ಬಹಿರಂಗಗೊಳಿಸುವಂತೆ ಅಲ್ಲಿನ ಸರ್ಕಾರಕ್ಕೆ ಸೂಚನೆ ನೀಡಿತು. ಇದೇ ನಿರ್ಧಾರವನ್ನ ಕೇರಳ ಉಚ್ಚ ನ್ಯಾಯಾಲಯವು ಹೇಳಿದ್ದರಿಂದ ಸರ್ಕಾರಕ್ಕೆ ಬೇರೆ ದಾರಿ ಕಾಣದೆ ಆಗಸ್ಟ್ 19, 2024ರಂದು ಜಸ್ಟಿಸ್ ಹೇಮಾ ಆಯೋಗದ ವರದಿಯನ್ನ ಬಿಡುಗಡೆಗೊಳಿಸಲಾಯಿತು. ಆದರೆ ವರದಿಯಲ್ಲಿ ಕೆಲವು ವ್ಯಕ್ತಿಗಳ ಖಾಸಗಿ ವಿಚಾರಗಳಿವೆ ಎಂಬ ಕಾರಣ ನೀಡಿ ಸರ್ಕಾರ ಸಂಪೂರ್ಣ ವರದಿಯನ್ನ ಬಹಿರಂಗಗೊಳಿಸಲಿಲ್ಲ. ಈ ವರದಿಯಲ್ಲಿ ಅನೇಕ ಜನರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಮಾಡಲಾಗಿತ್ತು. AMMA ಅಂದರೆ ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿದ್ದ ಕೆಲವರ ಮೇಲೆ ಆರೋಪಗಳು ಕೇಳಿ ಬಂದಿದ್ದರಿಂದ ಅದರ ಅಧ್ಯಕ್ಷರಾಗಿದ್ದ ನಟ ಮೋಹನ್ ಲಾಲ್ ಹಾಗೂ ಇತರ ಸದಸ್ಯರು ರಾಜೀನಾಮೆ ನೀಡಿದ್ರು. ಮಲಯಾಳಂ ಚಿತ್ರರಂಗದ ಲೈಂಗಿಕ ದೌರ್ಜನ್ಯ ಆರೋಪಗಳ ಕುರಿತು ತನಿಖೆ ನಡೆಸುವುದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚಿಸಲಾಯಿತು. ಆದರೆ ಯಾರ ಮೇಲೂ ಸರಿಯಾದ ಕ್ರಮ ಇಲ್ಲಿಯವರೆಗೆ ಅದು ಕೈಗೊಂಡಿಲ್ಲ. ಜಸ್ಟಿಸ್ ಹೇಮಾ ಆಯೋಗದ ವರದಿ ಬಂದು 5.5 ವರ್ಷಗಳಾದ್ರೂ ಯಾವ ಪ್ರಯೋಜನವೂ ಆಗಿಲ್ಲ. ಅತ್ತ 2017ರಲ್ಲಿ ನಟ ದಿಲೀಪ್ನಿಂದ ಸಂಕಷ್ಟ ಅನುಭವಿಸಿದ ನಟಿಗೂ ನ್ಯಾಯ ದೊರಕಿಲ್ಲ.
ಇದು ಕೇವಲ ಮಲಯಾಳಂ ಚಿತ್ರರಂಗದ ಕತೆ ಮಾತ್ರವಲ್ಲ, ಭಾರತದ ಬಹುತೇಕ ಚಿತ್ರರಂಗಗಳು ಇದೇ ದುಸ್ಥಿತಿಯಲ್ಲಿವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.